ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಶಿವಕ್ಷೇತ್ರ ನಂದಿ ದೇವಾಲಯ 9ನೇ ಶತಮಾನದಲ್ಲಿ ಚೋಳರು ಹೊಯ್ಸಳರ ಅವಧಿಯಲ್ಲಿ ದ್ರಾವಿಡರ ಶೈಲಿಯಲ್ಲಿ ನಿರ್ಮಾಣವಾಗಿ ಭೋಗನಂದೀಶ್ವರ, ಅರುಣಾಚಲೇಶ್ವರ ಮತ್ತು ಉಮಾಮಹೇಶ್ವರ 3 ಪ್ರಮುಖ ದೇವಾಲಯಗಳ ಸಂಕೀರ್ಣ ಇದಾಗಿದ್ದು, ವಿಶಾಲವಾದ ಪ್ರದೇಶದಲ್ಲಿ ಭವ್ಯ ವಾಸ್ತುಶಿಲ್ಪ ಕಲೆಯೊಂದಿಗೆ ನಿರ್ಮಾಣವಾಗಿರುವ ಈ ದೇವಾಲಯ ಅತ್ಯಂತ ಅದ್ಭುತ ವಿನ್ಯಾಸವನ್ನ ಹೊಂದಿದೆ. ಸೂಕ್ಷ್ಮ ಕಲ್ಲಿನ ಕೆತ್ತನೆಗಳು, ವಿಸ್ತಾರವಾದ ಮಂಟಪಗಳು, ಪ್ರಾಂಗಣ, ಶೃಂಗತೀರ್ಥ ಕಲ್ಯಾಣಿಯನ್ನು ಹೊಂದಿದ್ದು 4 ಎಕರೆ ವಿಶಾಲವಾದ ಹಸಿರಿನ ಉದ್ಯಾನವನವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯ ಸಂಕೀರ್ಣ ಕೇಂದ್ರ ಪುರಾತತ್ವ ಇಲಾಖೆಯ ಸಂರಕ್ಷಿತ ಸ್ಮಾರಕವಾಗಿ ಘೋಷಿಸಿದ್ದು, ಇದನ್ನು ಸಂರಕ್ಷಿಸಲಾಗುತ್ತಿದೆ. ಇಡೀ ದೇವಾಲಯ ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆಗೆ ಸೇರಿದ್ದು, ದೇಶದ 100 ಐತಿಹಾಸಿಕ ಸ್ಥಳಗಳಲ್ಲಿ ನಂದಿ ದೇವಾಲಯವು ಒಂದಾಗಿದೆ ಎಂಬುದು ಹೆಮ್ಮೆ ಪಡುವಂತಹದ್ದು. ದೇವಾಲಯಗಳ ಧಾರ್ಮಿಕ ಪೂಜೆ ಮತ್ತು ನಿರ್ವಹಣೆಯನ್ನ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿದೆ. 100 ಭವ್ಯವಾದ ಕೆತ್ತನೆಯ ಕಂಬಗಳಿಂದ ನಿರ್ಮಾಣವಾಗಿರುವ ಈ ಜೋಡಿ ದೇವಾಲಯ 9ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು, ಇಲ್ಲಿನ ಆಕರ್ಷಕ ಕೆತ್ತನೆ ಎಲ್ಲರನ್ನ ಬೆರಗಾಗಿಸುತ್ತದೆ. ಉಮಾಮಹೇಶ್ವರ ದೇವಾಲಯ ಮುಂಭಾಗ ನಿರ್ಮಿಸಿರುವ ಮಂಟಪದ 4 ಕಂಬಗಳಲ್ಲಿ ಶಬ್ದ ಬರುತ್ತದೆ. ಇದು ಅತ್ಯಂತ ಸೂಕ್ಷ್ಮ ಕೆತ್ತನೆಯಾಗಿದ್ದು, ಇಲ್ಲಿ ಮತ್ತೊಂದು ವಿಶೇಷತೆ ಎಂದರೆ ಅರುಣಾಚಲೇಶ್ವರ ಮತ್ತು ಭೋಗನಂದೀಶ್ವರ ದೇವಾಲಯಗಳ ವಿಮಾನ ಗೋಪುರವನ್ನ ಕಲ್ಲಿನಿಂದಲೇ ನಿರ್ಮಿಸಲಾಗಿದೆ. ಪ್ರತಿ ಸೋಮವಾರ ಮತ್ತು ಹಬ್ಬಗಳ ದಿನದಂದು ಸಹಸ್ರಾರು ಜನ ವಿವಿಧೆಡೆಯಿಂದ ಇಲ್ಲಿಗೆ ಆಗಮಿಸುತ್ತಾರೆ. ಈ ದೇವಾಲಯದಲ್ಲಿ ಕಾರ್ತಿಕ ಮಾಸ ಮತ್ತು ಶಿವರಾತ್ರಿಯಂದು ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ. ಇತ್ತೀಚೆಗೆ ಪ್ರತಿ ಹುಣ್ಣಿಮೆಗೆ ಗಿರಿ ಪ್ರದಕ್ಷಿಣೆ ಆರಂಭಿಸಿದ್ದು, ಸಾವಿರಾರು ಜನ ಭಾಗವಹಿಸುತ್ತಿದ್ದಾರೆ. ಶಿವರಾತ್ರಿ ಪ್ರಯುಕ್ತ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಮರುದಿನ ಬ್ರಹ್ಮರಥೋತ್ಸವ ನಡೆಯುತ್ತದೆ. ಈ ಬಾರಿ ಬ್ರಹ್ಮರಥೋತ್ಸವಕ್ಕೆ ಹೊಸ ತೇರನ್ನು ಬಳಕೆ ಮಾಡಲಾಗಿದೆ. ಶಿವರಾತ್ರಿಯಂದು ಇಡೀ ರಾತ್ರಿ ಭಕ್ತರು ದೇವರ ದರ್ಶನ ಪಡೆಯುತ್ತಾರೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ.